ನಾನು ಪ್ರಶ್ನೆ ಕೇಳ್ತೀನಿ. ಈಗ ಎಡಗೈ ಸಮುದಾಯದಲ್ಲಿ ಇರ್ತಕ್ಕಂಥದ್ದು 18 ಜಾತಿ ಉಪಜಾತಿಗಳು, ನೀವು ಹೇಳ್ತಿದ್ದೀರಿ ಅದನ್ನ 6% ಕೊಟ್ಟುಬಿಡಿ, ಇನ್ನು ಉಳಿದ 83 ಜಾತಿಗಳಿಗೆ ನೀವು 11% ಅಂತಂದ್ರೆ ಇದು ಯಾವ ನ್ಯಾಯ ಆಯ್ತು ಸರ್? 18ಕ್ಕೆ 6%, 83ಕ್ಕೆ 11% ಅಂದ್ರೆ ಒಳಗೊಳಗೆ ಅವ್ರು ಕಿತ್ತಾಡ್ಲಿಕ್ಕೆ ಪ್ರಾರಂಭ ಮಾಡೋದಿಲ್ವಾ? ಇಲ್ಲ, ಜನಸಂಖ್ಯೆ ನಮ್ದಿದೆ. ನೀವು 96 ಜಾತಿ, ಎಷ್ಟು ಜಾತಿ ಇದೆ ಅಂದ್ರೆ 83 ಕೇಳ್ರಿ, ಒಂದೊಂದು ಜಾತಿ 100 ಇದೆ, ಒಂದು ಜಾತಿ 300 ಇದೆ, 400 ಇದೆ, 1000 ಇದೆ, 1500 ಇದೆ. ತಿಳಿತರ ಒಂದು 50,000 ಒಳಗೆ ಇರೋವೆ 50 ಜಾತಿ ಇದಾವೆ ಅದರಲ್ಲಿ. ಅವನ್ನೆಲ್ಲ ಸೇರಿಸ್ಕೊಂಡು ಅವ್ರು ಹೇಳೋದು ಬೋವಿ, ಲಂಬಾಣಿ, ಬೋವಿಯಲ್ಲಿ ಉಪಜಾತಿಗಳಿದಾವೆ, ಲಂಬಾಣಿಯಲ್ಲಿ ಉಪಜಾತಿಗಳಿದಾವೆ, ಕೊರಮರಲ್ಲೂ ಉಪಜಾತಿ, ಇವರಲ್ಲೂ ಉಪಜಾತಿ, ಆಮೇಲೆ ಚಲವಾದಿ ಬಲಗೈನಲ್ಲೂ ಕೂಡ ಉಪಜಾತಿಗಳು. ಇವೆಲ್ಲ ಸೇರಿ ಅದು ನೀವು ಹಂಗ ಅಷ್ಟು ಜಾತಿ ಅಲ್ಲ. ಅದು ಒಂದೊಂದು 500 ಇದೆ ಸಂಖ್ಯೆ, ಅದು ಒಂದು ಜಾತಿ. 300 ಇದೆ, ಅದು ಒಂದು ಜಾತಿ. ತಿಳಿತೀರಾ? ನಿಮಗೆ ಎಲ್ಲ ಕಂಪ್ಲೀಟ್ ನಮ್ಮ ಒಬ್ಬರು ಹುಡುಗರು ಕಳಿಸ್ತೀನಿ ಅದ್ರ ಬಗ್ಗೆ. ಇಲ್ಲ ಸರ್, ನನಗೆ ಈಗ ನಾಗಮೋಹನ್ ದಾಸ್ ಅವರು ಕೊಟ್ಟಿರೋದು ನಮಗೆ ಸಿಕ್ಕಿರೋ ಅಂದ್ರೆ ಮಾಧ್ಯಮಕ್ಕೆ ಸಿಕ್ಕಿರೋ ಅಧಿಕೃತ ಲೆಕ್ಕ. ಹಾಗಾಗಿ ಅದರ ಆಧಾರದ ಮೇಲೆ ಕೇಳ್ತೀನಿ. ಇವಾಗ ಇದ್ರದ್ದು ಪಾಪ್ಯುಲೇಷನ್ ಆಧಾರದ ಮೇಲೆ ನೋಡೋದಾದ್ರೂ ಕೂಡ ಪ್ರವರ್ಗ ಬಿ ಅಂತ ಹಾಕಿದ್ರು 18 ಜಾತಿ ಮಾದಿಗರು ಎಡಗೈ ಸಮುದಾಯ. ಇವ್ರ ಪ್ರಕಾರ 36.69 ಲಕ್ಷ ಅಂತ ಹೇಳಿ ತೋರಿಸಿದ್ದಾರೆ. ನೀವು ಕೊಟ್ಟ ಲೆಕ್ಕ ಬೇರೆ ಎಲ್ಲರಿಗೂ ಸೇರಿಸಿ 11 ಅಂದ್ರೂ ಕೂಡ ಸರ್ ಅವರು 65-66 ಲಕ್ಷ ದಾಟ್ ಹೋಗ್ಬಿಟ್ರಲ್ಲ ಸರ್. ಇಲ್ಲೇ ನಾನು ಲೆಕ್ಕ ಹಾಕ್ತೀನಿ, 36 ಲಕ್ಷ ಯಾವ ಲೆಕ್ಕ, 65 ಅಥವಾ 70 ಲಕ್ಷ ಯಾವ ಲೆಕ್ಕ? ಆಗಲ್ಲ. ಈಗ ನಮಗೆ ಎಲ್ಲ ಆಯೋಗಗಳು ಕೂಡ ನಮ್ಮ ಹಿಂದುಳಿಕೆ, ನಮ್ಮ ಜನಸಂಖ್ಯೆ ಪ್ರಕಾರ ಹಂಚಿಕೆ ಮಾಡಿದ್ದಾರೆ. 6 ಕೊಡ್ರಿ ಅಂತಂದೇಳಿ. ಈಗ ಇದರಲ್ಲಿ ತಮಿಳ್ನಾಡಿನಲ್ಲಿ ಅಲ್ಲಿ ನಮಗೆ ಅರುಂಧತಿ ಆರ್ ಅಂತಕ್ಕಂಥ ಒಂದು ಕಮ್ಯುನಿಟಿ ಇದೆ. ಅವರು ಕೂಡ ಇದೇ ರೀತಿ ಹೋರಾಟ ಮಾಡಿದರು. ಅವ್ರ ಸಂಖ್ಯೆನ ಅಳತೆ ಮಾಡಿಬಿಟ್ರೆ ಅಲ್ಲಿ ಈಗ ಕರುಣಾನಿಧಿ ಏನು ಮಾಡಿದ್ರು ಅಂದರೆ 3% ಅವ್ರಿಗೆ ಕೊಟ್ಬಿಟ್ರೆ ಇನ್ನು ಉಳಿದೆಲ್ಲ ಒಂದು ಗುಂಪು ಮಾಡಿ ಇಟ್ಬಿಟ್ರು. ABCD ಮಾಡೋಕ್ಕೆ ಹೋಗಲಿಲ್ಲ, A B ಅಂತ ಮಾಡಿಬಿಟ್ರು, 2. ಹಂಗೆ ಇಲ್ಲಿಯೂ ಅಷ್ಟೇ. ಅವ್ರಿಗೆ ಬೇಡ ಅಂತಂದ್ರೆ ನಮಗೇನು ಇದೆಯಲ್ಲ ನಮಗೆ ಕೊಟ್ಬಿಡಿ, ಅವ್ರಿಗೆಲ್ಲ ಒಂದೇ ಗುಂಪು ಮಾಡಿ, ಇಲ್ಲ ಕರೆಕ್ಟಾಗಿ ರೇಷು ಪ್ರಕಾರ ಅನ್ನೋದ್ರ ಹಂಚಿ ಅನ್ನೋದು ಅಷ್ಟೇ ನಮ್ದು ಇದು. ಸರಿ, ನೀವು ಬೇರೆ ಬೇರೆ ರಾಜ್ಯಗಳ ಉದಾಹರಣೆ ಕೊಡ್ತಾ ಇದ್ರಿ. ಎಲ್ಲ ಹನುಮಂತಯ್ಯ ಅವರು ಬೇರೆ ಒಂದು ಮಾಧ್ಯಮದ ಮುಂದೆ ಕುತ್ಕೊಂಡು ಅವರ ಮನಸ್ಸಿನ ಬೇಸರವನ್ನ ಹೊರ ಹಾಕ್ತಿದ್ರು ಸರ್. ಒಂದು ಅರ್ಥದಲ್ಲಿ ಆಕ್ರೋಶ ಅಂತಲೇ ಅಂದ್ಕೊಳ್ಳಿ ಅದನ್ನ. ಬಿಜೆಪಿ ಆಡಳಿತ ಇರೋ ರಾಜ್ಯದಲ್ಲಿ ಒಳ ಮೀಸಲಾತಿ ಸುಗಮವಾಗಿ ಆಗೋಯ್ತು. ಆಮ್ ಆದ್ಮಿ ಪಕ್ಷ ಮೊನ್ನೆ ಹುಟ್ಟಿದ ಪಕ್ಷ ಆಡಳಿತ ಇರುವಂತಹ ಪಂಜಾಬ್ ರೀತಿಯ ರಾಜ್ಯಗಳಲ್ಲಿ ಬೇಗ ಆಗೋಯ್ತು ಒಳ ಮೀಸಲಾತಿ. ಕಾಂಗ್ರೆಸ್ ಪಕ್ಷ ಎಂಥ ಪಕ್ಷಪ್ಪ? AICC ಪ್ರೆಸಿಡೆಂಟ್ ಇರೋರು ಯಾರು? ಇದೇ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು. ಇಲ್ಲಿನ ಮುಖ್ಯಮಂತ್ರಿಗಳು ಯಾರು? ಅಹಿಂದ ಸಮುದಾಯದ ನಾಯಕರು ಅಂತ ಕರೆಸ್ಕೊಂಡಿರೋರು. ರಾಹುಲ್ ಗಾಂಧಿ ಅವರು ದಿನ ಬೆಳಗಾದ್ರೆ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಇಟ್ಕೊಂಡು ಓಡಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ. ಇಂಥ ಘಟಾನುಘಟಿ ನಾಯಕರು ಇರ್ತಕ್ಕಂಥ ಆಡಳಿತದಲ್ಲಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇಷ್ಟು ಕಾಂಪ್ಲಿಕೇಟೆಡ್ ಆಗ್ತಾ ಇದ್ರೆ ಅಂದ್ರೆ ನನಗೆ ನಾಚಿಕೆ ಆಗುತ್ತೆ, ತಲೆ ತಗ್ಗಿಸ್ಬೇಕು ಅನ್ಸುತ್ತೆ ಅದೇ ಪಕ್ಷದವನಾಗಿ ಅಂತ ಹೇಳಿ ಹಿರಿಯರು ಹನುಮಂತಯ್ಯ ಅವ್ರು ಹೇಳಿರೋ ಮಾತು. ಈಗ ಆಂಧ್ರದಲ್ಲಿ, ತೆಲಂಗಾಣ ನಮ್ಮದೇ ಕಾಂಗ್ರೆಸ್ ರಾಜ್ಯ ಇದೆ, ತೆಲಂಗಾಣದಲ್ಲಿ ಕೂಡ ಅದನ್ನು ಜಾರಿ ತಂದಿದ್ದಾರೆ. ಮಾಲಾ ಮಾದಿಗೆ ಅಂತಕ್ಕಂಥ 2 ಕಮ್ಯುನಿಟಿಯಲ್ಲಿ ಇರೋದು. ಮತ್ತು ಇನ್ನೊಂದು ಟ್ರೈಬಲ್ ಇದೆ, ಅಲ್ಲಿದು ಎಷ್ಟೆಷ್ಟು ಅನ್ನೋದು ತಿಳ್ಕೊಳ್ರಿ ನೀವು. ಅಲ್ಲಿ ಮಾಲಾ ಅವರು ಇವರಿಗೆ ಬಲಗೈನವ್ರಿಗೆ 5% ಕೊಟ್ಟರು, ಮಾದಿಗರಿಗೆ 9% ಕೊಟ್ಟರು. ಇನ್ನು ಉಳಿದವ್ರು ನಮ್ಮಲ್ಲೇ ಇರ್ತಕ್ಕಂಥ ಟ್ರೈಬಲ್ ಇವರೆಲ್ಲ ಇದಾರಲ್ಲ ಅಲೆಮಾರಿಗಳು, ಅವ್ರಿಗೆ 1% ಕೊಟ್ಟರು. ಅವ್ರು ನಮ್ಮರು ಅದಾರೆ. ನಮಗೆ ಎಷ್ಟು ಕೊಟ್ಟರು? 9 ಕೊಟ್ಟರು. ಅವ್ರಿಗೆ ಎಷ್ಟು ಕೊಟ್ಟರು? 5 ಕೊಟ್ಟರು. ಆಂಧ್ರದಲ್ಲಿ ಬನ್ನಿ, ಆಂಧ್ರದಲ್ಲಿ ಒಂದು ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ ಅಂತಂದು ಹೇಳ್ಬಿಟ್ಟು ಅವ್ರಿಗೆ 7.5 ಕೊಟ್ಟರು, ನಮಗೆ 6.5 ಕೊಟ್ಟರು. ಇನ್ನೊಂದು ಟ್ರೈಬ್ ಅದು ನಮ್ಮ ಜನಾಂಗ ಯಾವುದು ಅಲೆಮಾರಿಗಳು, ಅವ್ರಿಗೆ 1% ಕೊಟ್ಟರು. ತಿಳಿತ್ರ? ಅಲ್ಲೇನು ಮಾಡಿದ್ರು ಗೊತ್ತಾ? ಹಾಗೆ ಮಾಡಿಬಿಟ್ಟು ಹೇಗೆ ಅವ್ರು ಸೇರಿಸ್ಲಿಲ್ಲ, ಬಿಗೆ ಸೇರಿಸ್ಲಿಲ್ಲ. ಹೇಗೆ ಅಲೆಮಾರಿಗಳು ಸೇರಿಸಿದ್ರು, ಬಿಗೆ ಮಾದಿಗರು ಸೇರಿಸಿದ್ರು. ಸಂಖ್ಯೆಯಲ್ಲಿ ಜಾಸ್ತಿ ಇದ್ದರೂ ಕೂಡ ಅಲ್ಲಿ ಮಾಲಾ ವಲಯರು ಇದ್ರೂ ಕೂಡ ಅವ್ರನ್ನ ಬಿ ಗುಂಪಿಗೆ ಸೇರಿಸಿದ್ರು, A B C ಗುಂಪಿಗೆ ಸೇರಿಸಿದ್ರು ಅವ್ರನ್ನ. ತಿಳಿದ್ರೆ ಅವ್ರನ್ನ 2ನೇ ಸ್ಥಾನ ಕೊಡಲಿಲ್ಲ ಎಲ್ಲೂ ಕೂಡ. ಯಾಕಂದರೆ 2ನೇ ಸ್ಥಾನ ಸಿಗಬೇಕಾಗಿದ್ದು ಅತ್ಯಂತ ಹಿಂದುಳಿದಿದೆ. ಇಲ್ಲಿ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಇವರಿಗೆ ಮೊದಲನೇ ಆದ್ಯತೆ ಬೇಕು ಅಂತ ಹೇಳಿ ಕೊಟ್ಟರು. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲಿ ಮಾಡಿದ್ರೆ ಆಯಿತು. ಸರಿ, ಇದಕ್ಕೆ ಏನು ಉತ್ತರ ಕೊಡ್ತಿದ್ದಾರೆ ಅಂತಂದ್ರೆ, ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲೇ ಯಶಸ್ವಿಯಾಗಿ ಒಳ ಮೀಸಲಾತಿ ಜಾರಿಗೆ ತರಲಾಗಿದೆ, ಎಂಪರಿಕಲ್ ಡಾಟಾ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿದೆ ಅಲ್ಲಿನ ಸರ್ಕಾರಗಳು ಅಥವಾ ಕಮಿಷನ್ಗಳು. ಬಟ್ ನಮ್ಮಲ್ಲಿ ಇದನ್ನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ಪ್ರಯತ್ನನೂ ಆಗ್ತಾ ಇಲ್ಲ, ಪ್ರಯತ್ನ ಪಟ್ಟಿರೋದು ಕೂಡ ಬಹಳ ಅವೈಜ್ಞಾನಿಕವಾಗಿದೆ ಎಂಪರಿಕಲ್ ಡಾಟಾ ವಿಚಾರದಲ್ಲಿ ಅನ್ನೋ ಅಸಮಾಧಾನ ಇದೆ ಸರ್. ಅದೆಲ್ಲ ಸುಳ್ಳು. ಎಂಪಿರಿಕಲ್ ಡಾಟಾ ಸದಾಶಿವ ಆಯೋಗನೂ ನೀನು
2011 ಸೆನ್ಸಸ್ಸು ನಾಗಮೋಹನ್ ದಾಸರವ್ರು ಮಾಡಿರೋದು ತಗೊಳ್ರಿ. ಆಮೇಲೆ ನಾನು ಪ್ರಶ್ನೆ ಕೇಳ್ತೀನಿ. ಈಗ ಎಡಗೈ ಸಮುದಾಯದಲ್ಲಿ ಇರ್ತಕ್ಕಂಥದ್ದು 18 ಜಾತಿ ಉಪಜಾತಿಗಳು. ನೀವು ಹೇಳ್ತಿದ್ದೀರಿ ಅದನ್ನ 6% ಕೊಟ್ಟುಬಿಡಿ. ಇನ್ನು ಉಳಿದ 83 ಜಾತಿಗಳಿಗೆ ನೀವು 11% ಅಂತಂದ್ರೆ ಇದು ಯಾವ ನ್ಯಾಯ ಆಯ್ತು ಸರ್? 18ಕ್ಕೆ 6%, 83ಕ್ಕೆ 11% ಅಂದ್ರೆ ಒಳಗೊಳಗೆ ಅವ್ರು ಕಿತ್ತಾಡ್ಲಿಕ್ಕೆ ಪ್ರಾರಂಭ ಮಾಡೋದಿಲ್ವಾ? ಇಲ್ಲ, ಜನಸಂಖ್ಯೆ ನಮ್ದಿದೆ. ನೀವು 96 ಜಾತಿ, ಎಷ್ಟು ಜಾತಿ ಇದೆ ಅಂದ್ರೆ 83 ಕೇಳ್ರಿ. ಒಂದೊಂದು ಜಾತಿ 100 ಇದೆ, ಒಂದು ಜಾತಿ 300 ಇದೆ, 400 ಇದೆ, 1000 ಇದೆ, 1500 ಇದೆ. ತಿಳಿತ್ರ? ಒಂದು 50,000 ಒಳಗೆ ಇರೋವೆ 50 ಜಾತಿ ಇದಾವೆ ಅದರಲ್ಲಿ. ಅವನ್ನೆಲ್ಲ ಸೇರಿಸ್ಕೊಂಡು ಅವ್ರು ಹೇಳೋದು ಬೋವಿ, ಲಂಬಾಣಿ, ಬೋವಿಯಲ್ಲಿ ಉಪಜಾತಿಗಳಿದಾವೆ, ಲಂಬಾಣಿಯಲ್ಲಿ ಉಪಜಾತಿಗಳಿದಾವೆ, ಕೊರಮರಲ್ಲೂ ಉಪಜಾತಿ, ಇವರಲ್ಲೂ ಉಪಜಾತಿ, ಆಮೇಲೆ ಚಲವಾದಿ ಬಲಗೈನಲ್ಲೂ ಕೂಡ ಉಪಜಾತಿಗಳು. ಇವೆಲ್ಲ ಸೇರಿ ಅದು. ನೀವು ಹಂಗ ಅಷ್ಟು ಜಾತಿ ಅಲ್ಲ ಅದು. ಒಂದೊಂದು 500 ಇದೆ ಸಂಖ್ಯೆ, ಅದು ಒಂದು ಜಾತಿ. 300 ಇದೆ, ಅದು ಒಂದು ಜಾತಿ. ತಿಳಿತೀರಾ? ನಿಮಗೆ ಎಲ್ಲ ಕಂಪ್ಲೀಟ್ ನಮ್ಮ ಒಬ್ಬರು ಹುಡುಗರು ಕಳಿಸ್ತೀನಿ ಅದ್ರ ಬಗ್ಗೆ. ಇಲ್ಲ ಸರ್, ನನಗೆ ಈಗ ನಾಗಮೋಹನ್ ದಾಸ್ ಅವರು ಕೊಟ್ಟಿರೋದು ನಮಗೆ ಸಿಕ್ಕಿರೋ ಅಂದ್ರೆ ಮಾಧ್ಯಮಕ್ಕೆ ಸಿಕ್ಕಿರೋ ಅಧಿಕೃತ ಲೆಕ್ಕ. ಹಾಗಾಗಿ ಅದರ ಆಧಾರದ ಮೇಲೆ ಕೇಳ್ತೀನಿ. ಇವಾಗ ಇದ್ರದ್ದು ಪಾಪ್ಯುಲೇಷನ್ ಆಧಾರದ ಮೇಲೆ ನೋಡೋದಾದ್ರೂ ಕೂಡ ಪ್ರವರ್ಗ ಬಿ ಅಂತ ಹಾಕಿದ್ರು 18 ಜಾತಿ ಮಾದಿಗರು ಎಡಗೈ ಸಮುದಾಯ. ಇವ್ರ ಪ್ರಕಾರ 36.69 ಲಕ್ಷ ಅಂತ ಹೇಳಿ ತೋರಿಸಿದ್ದಾರೆ. ನೀವು ಕೊಟ್ಟ ಲೆಕ್ಕ ಬೇರೆ ಎಲ್ಲರಿಗೂ ಸೇರಿಸಿ 11 ಅಂದ್ರೂ ಕೂಡ ಸರ್ ಅವರು 65-66 ಲಕ್ಷ ದಾಟ್ ಹೋಗ್ಬಿಟ್ರಲ್ಲ ಸರ್. ಇಲ್ಲೇ ನಾನು ಲೆಕ್ಕ ಹಾಕ್ತೀನಿ. 36 ಲಕ್ಷ ಯಾವ ಲೆಕ್ಕ? 65 ಅಥವಾ 70 ಲಕ್ಷ ಯಾವ ಲೆಕ್ಕ? ಆಗಲ್ಲ. ಈಗ ನಮಗೆ ಎಲ್ಲ ಆಯೋಗಗಳು ಕೂಡ ನಮ್ಮ ಹಿಂದುಳಿಕೆ, ನಮ್ಮ ಜನಸಂಖ್ಯೆ ಪ್ರಕಾರ ಹಂಚಿಕೆ ಮಾಡಿದ್ದಾರೆ. 6 ಕೊಡ್ರಿ ಅಂತಂದೇಳಿ. ಈಗ ಇದರಲ್ಲಿ ತಮಿಳ್ನಾಡಿನಲ್ಲಿ ಅಲ್ಲಿ ನಮಗೆ ಅರುಂಧತಿ ಯಾರು ಅಂತಕ್ಕಂಥ ಒಂದು ಕಮ್ಯುನಿಟಿ ಇದೆ. ಅವರು ಕೂಡ ಇದೇ ರೀತಿ ಹೋರಾಟ ಮಾಡಿದರು. ಅವ್ರ ಸಂಖ್ಯೆನ ಅಳತೆ ಮಾಡಿಬಿಟ್ರೆ ಅಲ್ಲಿ ಈಗ ಕರುಣಾನಿಧಿ ಏನು ಮಾಡಿದ್ರು ಅಂದರೆ 3% ಅವ್ರಿಗೆ ಕೊಟ್ಬಿಟ್ರೆ ಇನ್ನು ಉಳಿದೆಲ್ಲ ಒಂದು ಗುಂಪು ಮಾಡಿ ಇಟ್ಬಿಟ್ರು. ABCD ಮಾಡೋಕ್ಕೆ ಹೋಗಲಿಲ್ಲ, A B ಅಂತ ಮಾಡಿಬಿಟ್ರು, ಎರಡೇ. ಹಂಗೆ ಇಲ್ಲಿಯೂ ಅಷ್ಟೇ. ಅವ್ರಿಗೆ ಬೇಡ ಅಂತಂದ್ರೆ ನಮಗೇನು ಇದೆಯಲ್ಲ ನಮಗೆ ಕೊಟ್ಬಿಡಿ, ಅವ್ರಿಗೆಲ್ಲ ಒಂದೇ ಗುಂಪು ಮಾಡಿ, ಇಲ್ಲ ಕರೆಕ್ಟಾಗಿ ರೇಷು ಪ್ರಕಾರ ಅನ್ನೋದ್ರ ಹಂಚಿ ಅನ್ನೋದು ಅಷ್ಟೇ ನಮ್ದು ಇದು. ಸರಿ, ನೀವು ಬೇರೆ ಬೇರೆ ರಾಜ್ಯಗಳ ಉದಾಹರಣೆ ಕೊಡ್ತಾ ಇದ್ರಿ. ಎಲ್ಲ ಹನುಮಂತಯ್ಯ ಅವರು ಬೇರೆ ಒಂದು ಮಾಧ್ಯಮದ ಮುಂದೆ ಕುತ್ಕೊಂಡು ಅವರ ಮನಸ್ಸಿನ ಬೇಸರವನ್ನ ಹೊರಹಾಕ್ತಿದ್ರು ಸರ್. ಒಂದು ಅರ್ಥದಲ್ಲಿ ಆಕ್ರೋಶ ಅಂತಲೇ ಅಂದ್ಕೊಳ್ಳಿ ಅದನ್ನ. BJP ಆಡಳಿತ ಇರೋ ರಾಜ್ಯದಲ್ಲಿ ಒಳ ಮೀಸಲಾತಿ ಸುಗಮವಾಗಿ ಆಗೋಯ್ತು. ಆಮ್ ಆದ್ಮಿ ಪಕ್ಷ ಮೊನ್ನೆ ಹುಟ್ಟಿದ ಪಕ್ಷ ಆಡಳಿತ ಇರುವಂತಹ ಪಂಜಾಬ್ ರೀತಿಯ ರಾಜ್ಯಗಳಲ್ಲಿ ಬೇಗ ಆಗೋಯ್ತು ಒಳ ಮೀಸಲಾತಿ. ಕಾಂಗ್ರೆಸ್ ಪಕ್ಷ ಎಂಥ ಪಕ್ಷ ಅಪ್ಪ? AICC ಪ್ರೆಸಿಡೆಂಟ್ ಇರೋರು ಯಾರು? ಇದೇ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು. ಇಲ್ಲಿನ ಮುಖ್ಯಮಂತ್ರಿಗಳು ಯಾರು? ಅಹಿಂದ ಸಮುದಾಯದ ನಾಯಕರು ಅಂತ ಕರೆಸ್ಕೊಂಡಿರೋರು. ರಾಹುಲ್ ಗಾಂಧಿ ಅವರು ದಿನ ಬೆಳಗಾದ್ರೆ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಇಟ್ಕೊಂಡು ಓಡಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ. ಇಂಥ ಘಟಾನುಘಟಿ ನಾಯಕರು ಇರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಇಷ್ಟು ಕಾಂಪ್ಲಿಕೇಟೆಡ್ ಆಗ್ತಾ ಇದ್ರೆ ಅಂದ್ರೆ ನನಗೆ ನಾಚಿಕೆ ಆಗುತ್ತೆ, ತಲೆ ತಗ್ಗಿಸ್ಬೇಕು ಅನ್ಸುತ್ತೆ ಅದೇ ಪಕ್ಷದವನಾಗಿ ಅಂತ ಹೇಳಿ ಹಿರಿಯರು ಹನುಮಂತಯ್ಯ ಅವ್ರು ಹೇಳಿರೋ ಮಾತು. ಈಗ ಆಂಧ್ರದಲ್ಲಿ, ತೆಲಂಗಾಣ ನಮ್ಮದೇ ಕಾಂಗ್ರೆಸ್ ರಾಜ್ಯ ಇದೆ, ತೆಲಂಗಾಣದಲ್ಲಿ ಕೂಡ ಅದನ್ನು ಜಾರಿ ತಂದಿದ್ದಾರೆ. ಮಾಲಾ ಮಾದಿಗೆ ಅಂತಕ್ಕಂಥ ಎರಡೇ ಕಮ್ಯುನಿಟಿಯಲ್ಲಿ ಇರೋದು. ಮತ್ತು ಇನ್ನೊಂದು ಟ್ರೈಬಲ್ ಇದೆ, ಅಲ್ಲಿದು ಎಷ್ಟೆಷ್ಟು ಅನ್ನೋದು ತಿಳ್ಕೊಳ್ರಿ ನೀವು. ಅಲ್ಲಿ ಮಾಲಾ ಅವರು ಇವರಿಗೆ ಬಲಗೈನವ್ರಿಗೆ 5% ಕೊಟ್ಟರು, ಮಾದಿಗರಿಗೆ 9% ಕೊಟ್ಟರು. ಇನ್ನುಳಿದವ್ರು ನಮ್ಮಲ್ಲೇ ಇರ್ತಕ್ಕಂಥ ಟ್ರೈಬಲ್ ಇವರೆಲ್ಲ ಇದಾರಲ್ಲ ಅಲೆಮಾರಿಗಳು, ಅವ್ರಿಗೆ 1% ಕೊಟ್ಟರು. ಅವ್ರು ನಮ್ಮರಿದ್ದಾರೆ. ನಮಗೆ ಎಷ್ಟು ಕೊಟ್ಟರು? 9 ಕೊಟ್ಟರು. ಅವ್ರಿಗೆ ಎಷ್ಟು ಕೊಟ್ಟರು? 5 ಕೊಟ್ಟರು. ಆಂಧ್ರದಲ್ಲಿ ಬನ್ನಿ, ಆಂಧ್ರದಲ್ಲಿ ಒಂದು ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ ಅಂತಂದು ಹೇಳ್ಬಿಟ್ಟು ಅವ್ರಿಗೆ 7.5 ಕೊಟ್ಟರು, ನಮಗೆ 6.5 ಕೊಟ್ಟರು. ಇನ್ನೊಂದು ಟ್ರೈಬ್ ಅದು ನಮ್ಮ ಜನಾಂಗ ಯಾವುದು ಅಲೆಮಾರಿಗಳು, ಅವ್ರಿಗೆ 1% ಕೊಟ್ಟರು. ತಿಳಿತ್ರ? ಅಲ್ಲೇನು ಮಾಡಿದ್ರು ಗೊತ್ತಾ? ಹಾಗೆ ಮಾಡಿಬಿಟ್ಟು ಹೇಗೆ ಅವ್ರು ಸೇರಿಸ್ಲಿಲ್ಲ, ಬಿಗೆ ಸೇರಿಸ್ಲಿಲ್ಲ. ಹೇಗೆ ಅಲೆಮಾರಿಗಳು ಸೇರಿಸಿದ್ರು, ಬಿಗೆ ಮಾದಿಗರು ಸೇರಿಸಿದ್ರು. ಸಂಖ್ಯೆಯಲ್ಲಿ ಜಾಸ್ತಿ ಇದ್ದರೂ ಕೂಡ ಅಲ್ಲಿ ಮಾಲಾ ವಲಯರು ಇದ್ರೂ ಕೂಡ ಅವ್ರನ್ನ B ಗುಂಪಿಗೆ ಸೇರಿಸಿದ್ರು, ABC ಗುಂಪಿಗೆ ಸೇರಿಸಿದ್ರು ಅವ್ರನ್ನ. ತಿಳಿದ್ರೆ ಅವ್ರನ್ನ 2ನೇ ಸ್ಥಾನ ಕೊಡಲಿಲ್ಲ ಎಲ್ಲೂ ಕೂಡ. ಯಾಕಂದರೆ 2ನೇ ಸ್ಥಾನ ಸಿಗಬೇಕಾಗಿದ್ದು ಅತ್ಯಂತ ಹಿಂದುಳಿದಿದೆ. ಇಲ್ಲಿ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಇವರಿಗೆ ಮೊದಲನೇ ಆದ್ಯತೆ ಬೇಕು ಅಂತ ಹೇಳಿ ಕೊಟ್ಟರು ಆಂಧ್ರ ಮತ್ತು ತೆಲಂಗಾಣದಲ್ಲಿ. ಅದೇ ಮಾದರಿಯಲ್ಲಿ ಇಲ್ಲಿ ಮಾಡಿದ್ರೆ ಆಯಿತು. ಸರಿ, ಇದಕ್ಕೆ ಏನು ಉತ್ತರ ಕೊಡ್ತಿದ್ದಾರೆ ಅಂತಂದ್ರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲೇ ಯಶಸ್ವಿಯಾಗಿ ಒಳ ಮೀಸಲಾತಿ ಜಾರಿಗೆ ತರಲಾಗಿದೆ, ಎಂಪರಿಕಲ್ ಡಾಟಾ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿದೆ ಅಲ್ಲಿನ ಸರ್ಕಾರಗಳು ಅಥವಾ ಕಮಿಷನ್ಗಳು. ಬಟ್ ನಮ್ಮಲ್ಲಿ ಇದನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ಪ್ರಯತ್ನನೂ ಆಗ್ತಾ ಇಲ್ಲ, ಪ್ರಯತ್ನ ಪಟ್ಟಿರೋದು ಕೂಡ ಬಹಳ ಅವೈಜ್ಞಾನಿಕವಾಗಿದೆ ಎಂಪರಿಕಲ್ ಡಾಟಾ ವಿಚಾರದಲ್ಲಿ ಅನ್ನೋ ಅಸಮಾಧಾನ ಇದೆ ಸರ್. ಅದೆಲ್ಲ ಸುಳ್ಳು. ಎಂಪಿರಿಕಲ್ ಡಾಟಾ ಸದಾಶಿವ ಆಯೋಗನೂ ತಗ, ನೀನು
2011 ಸೆನ್ಸಸ್ಸು ನಾಗಮೋಹನ್ ದಾಸರವ್ರು ಮಾಡಿರೋದು ತಗೊಳ್ರಿ. ಆಮೇಲೆ